ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸರ್ವರಿಗೆ ಆಧಾರ ಸುಸ್ವಾಗತ. ಇವತ್ತು ನಾವು ದಾವಣಗೆರೆಗೆ ಹೋಗ್ತಿದೀವಿ. ನೋಡ್ರಿ, ನಮ್ಮ ಹುಡುಗ RCB ಜಾಕೆಟ್ ಹಾಕಿ ಬಂದಿದ್ದಾನೆ. ಅಲ್ಲಿರ್ತಕ್ಕಂಥವ್ರ ಸೌರವ್ ಇಲ್ಲಿ ನೋಡ್ರಿ, ಸಿಂಪಲ್ ನೋಡ್ರಿ ಗೊತ್ತಾಗುತ್ತೆ. ಈ ಸರಿ ಎರಡನೇ ಸರಿ ತಪ್ಪುತ್ತೆ, ಎರಡನೇ ಸರಿನೂ ತಪ್ಪು ಮುಂದೆ ಅಂತೆ. ಫಸ್ಟ್ನೇ ಸರಿ ತಪ್ಪು ಹೊಡಿಬೇಕಾದ್ರೆ ನಮ್ಮ ಒಬ್ಬ ಲೆಜೆಂಡ್ ಹೇಳಿದ್ರು, RCB ಮ್ಯಾಚ್ ಗೆಲ್ತಾನೋ ಗೊತ್ತಿಲ್ಲ, ಕಪ್ ಅಂದ್ರೆ ಗೆಲ್ತಾ ಅಂತಂದೇಳಿ. ಇವತ್ತಿಗೂ ನಾವು ಟ್ಯಾಪ್ ಮಾಡ್ಕೊಂಡಿದ್ದೀವಿ. ನಮ್ಮ ವಯಸ್ಸಾದ ಅಂದ್ರೆ ಯಜಮಾನ್ರು, ನಮ್ಮ ಗ್ರೂಪ್ ಅಲ್ಲಿ ಒಬ್ಬ ಯಜಮಾನ್ರು ಅಂತ ವೀರೇಶ್ ಅವರು ಮತ್ತೊಂದು ಗೋಲ್ಡ್ ಕಾರ್ ನ ಪರ್ಚೇಸ್ ಮಾಡಿದ್ದಾರೆ, ಲೆಜೆಂಡ್ ಕಾರ್ ತಗೊಂಡು ನಾವು ದಾವಣಗೆರೆ ಹೊಂಟಿವಿ. ಅವರು ಇದೆ ಗಾಡಿ ತಗೊಂಡಿದ್ದಾರೆ ಅಂತ ತಗೊಂಡು ನಾವು ದಾವಣಗೆರೆ ಹೋಗ್ತಿದೀವಿ. ದಾವಣಗೆರೆಗೆ ಏನು ಹೋಗ್ತಿದೀವಪ್ಪ ಅಂತ ಹೇಳಿ ನಿಮಗೆ ಮುಂದೆ ಗೊತ್ತಾಗ್ತಿತ್ತು. ಸರ್ ವೀರೇಶ್ ಸರ್, ಮಾತಾಡಿ ಸರ್. ಆಲ್ಟ್ರೇಷನ್ ಮಾಡ್ಸಕ್ ಗಾಡಿ ಆಲ್ಟ್ರೇಷನ್ ಮಾಡ್ಸಕ್ ಹೋಗ್ತಿದ್ರೆ ಎದಕ್ಕೆ ಹೋಗ್ತಿದ್ರ? ಆಲ್ಟ್ರೇಷನ್ ಮಾಡ್ಸಕ್ ಹೋಗ್ತಿದ್ದಾರೆ ಗಾಡಿನ ಇಲ್ಲೇ ತಂದಾರ ಅಂತ ಹೇಳಿ ಅವರೇ ರಿವೀಲ್ ಮಾಡ್ಬೇಕಂತ. ನಾವು ರಿವೀಲ್ ಮಾಡಿದ್ರೆ ಸರಿ ಇರಲ್ಲ, ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡೋದು ನಮಗೆ. ಡ್ರೈವರ್ ಅಡ್ಡ ಅಡ್ಡ ಗಾಡಿಗಳು ನಿಲ್ಸಿರ್ತಾರ. ಅಷ್ಟಕ್ಕಂತ ಗೇಜ್ ಒಳಗ ಲಾರಿಗಳು ಹೋಗ್ತಾವ. ಇಲ್ಲಿ ಯಾವ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆಗಲಿ ಮತ್ತೊಬ್ರು ಆಗಲಿ ಯಾರು ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಮೇಲೆ ಟಾಲ್ಕೋ ಹಾಕಿಲ್ಲ ಫಸ್ಟ್ ಆಫ್ ಆಲ್. ಅಲ್ಲಿ ಕಣ್ಣಿಗೆ ಧೂಳ ಅಂದ್ರೆ ಧೂಳ ಬರ್ತೈತಿ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಏನು ಮಾಡಂಗಿಲ್ಲ. ಈಗ ಆಕ್ಷನ್ ಐತಿ, ನಾವು ಬಿಸಿ ಇದ್ದೀವಿ. ನಮ್ಮ ಅಜ್ಜಾರು ಡೆತ್ ಆಗಿರೋದ್ರಿಂದ ಈ ರೋಡ್ ಅಭಿವೃದ್ಧಿ ಆಗಿಲ್ಲ. ಈ ರೋಡ್ ನ ಅಭಿವೃದ್ಧಿ ಆಗ್ಬೇಕಪ್ಪ ಅಂತಂದ್ರೆ ಇನ್ನೊಬ್ಬ ಒಬ್ಬ ಒಳ್ಳೆ ನಾಯಕ ಬರ್ಬೇಕು. ಅದಕ್ಕೋಸ್ಕರ ಲೈಟ್ ಬಹಳ ಅಂದ್ರೆ ಬಹಳ ಪ್ರಾಬ್ಲಮ್ ಆಗ್ತೈತಿ. ಇಲ್ಲಿ ಯಾವುದೇ ಒಂದು ಸಿಂಬಲ್ ಇಲ್ಲ, ಏನಿಲ್ಲ. ನೋಡಿ ಆ ಕಡೆ ರೋಡ್ ನೋಡಿದ್ರೆ ಫುಲ್ ಟಾಪ್ ಇದೆ, ಈ ಕಡೆ ರೋಡ್ ನೋಡಿದ್ರೆ ಕಚ್ಚಾ ಐತಿ. ಆದ್ರೆ ನಮ್ಮ ಹಿರಿಯರ ಮಾತು ಪ್ರಕಾರ ಒಳ್ಳೆ ನಾಯಕ ಬರ್ಬೇಕು ಇಲ್ಲಿಗೆ. ಒಳ್ಳೆ ನಾಯಕ ಬಂದು ಅಭಿವೃದ್ಧಿ ಮಾಡ್ಬೇಕು. ಅಲ್ಲಿ ತನಕ ಹಿಂಗೆ ಸಮಸ್ಯೆ ಆಗ್ತೈತಿ. ಕೆಲವೇ ದಿನಗಳ ಗೊತ್ತಾಗುತ್ತೆ ಯಾವ ಒಳ್ಳೆ ನಾಯಕ ಈ ಚುಕ್ಕಾಣಿ ಹಿಡಿತಾನ ಅಂತ ಹೇಳಿ. ಎಲ್ಲ ನಿಮ್ ಕೈಯಲ್ಲಿದೆ ಜನರೇ, ದಾವಣಗೆರೆ ಜನತೆ ಕೈಯಲ್ಲಿದೆ. ಸಾರಿ, ನಿಮ್ ಕೈಯಲ್ಲಿ ಅಂತಂದ್ರೆ ದಾವಣಗೆರೆ ಜೈತಿ ಕೈಯಲ್ಲಿ. ತಪ್ಪಾಗತ್ತೆ. ದೊಡ್ಡವ್ರು ಹೇಳ್ತಾರೆ ಅಂದ್ರೆ ಮುಗೀತು. ವೆಲ್ಕಮ್ ಬ್ಯಾಕ್ ಮಹಾನಗರ ಪಾಲಿಕೆ ದಾವಣಗೆರೆ. ನಮ್ಮ ದಾವಣಗೆರೆಗೆ ಸುಸ್ವಾಗತ. ಈಗ ನಾವು ಅಂಡರ್ ಬ್ರಿಡ್ಜ್ ನಲ್ಲಿ ಹೋಗ್ತಿದೀವಿ. ಎಲ್ಲಿಗೆ ಹೋಗ್ತಿದೀವಿ ಅಂತ ಹೇಳಿ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ನೀವು ಸ್ವಲ್ಪ ಕಾಯ್ಬೇಕು, ಅಷ್ಟೊಂದು ಅರ್ಜೆಂಟ್ ಮಾಡಂಗಿಲ್ಲ. ಯಾಕಂದ್ರೆ ಕರ್ಕೊಂಡು ಹೋಗ್ತಾ ಇರೋದು ನಮ್ಮ ಯಜಮಾನ್ರು. ಇವಾಗ ರಿವ್ಯೂ ಮಾಡಿದ್ರು ನೋಡ್ರಿ, ಇಲ್ಲಿ ಕರ್ಕೊಂಡ್ ಬಂದಿದಾರ. ರೇಟ್ ಕೊಡಕ್ ಕರ್ಕೊಂಡ್ ಬಂದಿದಾರ ನೋಡ್ರಿ. ರೇಟ್ ಕೊಡಕ್ ಹೋಗ್ತಾರ. ನಾವು ಯಾಕೆ ಬಂದೀವಿ ಅಂತ ಹೇಳಿ ಇವಾಗ ಗೊತ್ತಾಯ್ತು. ನಮ್ಮ ಇನ್ನೊಬ್ಬ ಹುಡುಗಂದು ತಾರ್ ಬಂದು ರೆಡಿ ಆಗಿ ನಿಂತಿದೆ ಇಲ್ಲಿ. ತಾರ್ ಬಂದು ರೆಡಿ ಆಗಿ ಲೆಜೆಂಡರಿ ಗಾಡಿ ರಿಪೇರಿ ಇವರು ಗೌಡ್ರು, ಇವರೆಲ್ಲ ಕಿತಾಪತಿ ಗೌಡ್ರು. ಚಿತ್ತಪತಿ ಗೌಡ್ರು ಹೋಗೋಣ ಅಂತ ಗೊತ್ತಾಗಂಗಿಲ್ಲ. ಹೋಗ್ತಾ ಇದೀವಿ ನೋಡ್ರಿ ಗೌಡ್ರು. ಬರ್ರಿ ಸರ್.
ಕೊಟ್ಟು ಹೊಂಟಿವಿ. ಇಂತು ಗೊತ್ತು ಆಯ್ತು ನಾವ್ ಇವತ್ತು ರಕ್ತ ದಾನ ಮಾಡಿ ಇವಾಗ ಒಂದು ರೈಡ್ ಹೊಂಟಿದೀವಿ. ಬೈಪಾಸ್ ನಲ್ಲಿ ಇದೀವಿ ಈಗ. ಡ್ರೈವರ್ ಕೂಡ ಫುಲ್ ಅಡ್ಜಸ್ಟ್ಮೆಂಟ್ ನಾಗೆ ಗಾಡಿ ಹೊಡಿತಿದಾರೆ. ಡ್ರೈವರ್ ಇವತ್ತು ನಾವು ಮೋಸ್ಟ್ ಫೇಮಸ್ ಫುಡ್ ಅಂದ್ರೆ ಎಗ್ ರೈಸ್. ಬಡವರ ಬಂದು ಎಗ್ ರೈಸ್ ಅಂಗಡಿಗೆ ಹೊಂದಿದ್ದೀವಿ. ಈಶಾನ್ ಅಂಗಡಿ ಎಗ್ ರೈಸಿಗೆ. ಇದು ಈಶಾನ್ ಅಂಗಡಿ ಎಗ್ ರೈಸ್ ಇದೇ ರೆಸಿಡೆನ್ಸಿ. ಸರ್ ಈರುಳ್ಳಿ ಚೆನ್ನಾಗಿಲ್ಲ. ನಮ್ಮ ಜೈನ್ ಕಾಲೇಜ್ ಬಂತು ದೇವನಗಟ್ಟಿ ಜೈನ್ ಕಾಲೇಜ್ ನಾವೇ ಓದಿದ್ದು. ನಾವು ದಾವಣಗೆರೆಯಿಂದ ಎಲ್ಲ ಮುಗಿಸ್ಕೊಂಡು ಬಂದೀವಿ. ಇಲ್ಲಿ ಗಂಗಾಧರ್ ಪಿ ಕೆ ಅಂತ ಅವ್ರು ಇದಾರೆ. ಅವ್ರದ್ದು ಅಂಗಡಿ ಅಂದ್ರೆ ಅವ್ರಿಗೆ ಸ್ಕೋಪ್ ನೋಡ್ರಿ ಯಾವ ರೀತಿ ಸ್ಕೋಪ್ ಮಾಡ್ದಂತ ನೋಡ್ರಿ. ಅಂದ್ರೆ ಗಂಗಾಧರ್ ಪಿ ಕೆ ಅಂತ ಹೇಳಿ ಅಂದ್ರೆ ವಾರದ ಊರಿಗೆ ಅಣ್ಣ ಹೋಗೋಣ ಬಿಲ್ ಕಲೆಕ್ಟ್ರಿಗೆ.